ಗುಡ್ ಆಫ್ಟರ್ನೂನ್ ಎವ್ರಿಬಡಿ. ನಾನು ಗುರು ರಾಘವೇಂದ್ರ ಪ್ರಾಪರ್ಟೀಸಿಂದ ನಂಜನಗೂಡು ಶಶಿ ಮಾತಾಡ್ತಿರೋದು. ಈ ರಸ್ತೆ ಬಂದು ಹಳ್ಳಿ ಮತ್ತು ಊರ ಹೋಗೋ ರಸ್ತೆ. ಈ ತಾರ್ ರೋಡ್ಗೆ ಅಟ್ಯಾಚ್ ಆಗಿ ಒಂದು 14 ಗುಂಟೆ ಒಂದು ಜನರಲ್ ಪ್ರಾಪರ್ಟಿ ಮಾರಾಟಕ್ಕಿದೆ. ನೋಡಿ, ಈ ಕಲ್ಲಿಂದ ಈ ಕಡೆಗೆ ಸುಮಾರು ಒಂದು 140 ಅಡಿ ರೋಡ್ ಫೇಸಿಂಗ್ ಬರುತ್ತೆ. ಒಂದು 190 ಅಡಿ ಲೆಂತ್ ಬರುತ್ತೆ. ಇದು ಈಸ್ಟ್ ಮತ್ತು ವೆಸ್ಟ್ಗೆ ಲೆಂತ್ ಇದೆ. ಇದು ವೆಸ್ಟ್ ಫೇಸಿಂಗ್. ಇದು ಒಂದು ಸೈಡ್ ಫೆನ್ಸಿಂಗ್ ಹಾಕಿದ್ದಾರೆ. ಈ ಫೆನ್ಸಿಂಗ್ ಪಕ್ಕದೇ 14 ಗುಂಟೆ ಒಂದು ಜನರಲ್ ಪ್ರಾಪರ್ಟಿ. ಹಿಂದ್ಗಡೆ ಕೂಡ ಫೆನ್ಸಿಂಗ್ ಇದೆ. ಎಲ್ ಶೇಪಲ್ಲಿ ಆಲ್ರೆಡಿ ಫೆನ್ಸಿಂಗ್ ಇದೆ. ಇನ್ನು ಎಲ್ ಶೇಪಲ್ಲಿ ನೀವು ತೊಗೊಂಡವರು ಇದನ್ನು ಫೆನ್ಸಿಂಗ್ ಮಾಡ್ಕೊಬೇಕು. ಇದು ಕೋಟೆ ರೋಡಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸ್ಮಾರಕ ಭವನ ಇದೆಯಲ್ಲ, ಆ ಸ್ಪಾಟಿಂದ ಇಲ್ಲಿಗೆ 22 ಕಿಲೋಮೀಟ್ರ್ ಆಗುತ್ತೆ. ಜಸ್ಟ್ 22 ಕಿಲೋಮೀಟರ್ಸ್ ಫ್ರಮ್ ಡಾಕ್ಟರ್ ವಿಷ್ಣುವರ್ಧನ್ ಸ್ಮಾರಕ ಭವನ್, ಕೋಟೆ ರೋಡ್. ಇದು ನಂಜನಗೂಡು ರಿಜಿಸ್ಟ್ರೇಷನ್ಗೆ ಬರುತ್ತೆ. ನೋಡಿ, ಬೇಲೆಲ್ಲ ಬೆಳ್ಕೊಂಡಿದೆ, ಬಟ್ ಇದನ್ನೆಲ್ಲ ರಿಮೂವ್ ಮಾಡಿದ್ರೆ ಇದು ನೀಟಾಗಿ ಆಗುತ್ತೆ. ಇನ್ನು ಈ ಸ್ಪಾಟಿಂದ ಇನ್ನು ಸ್ವಲ್ಪ ದೂರ ಹೋದರೆ ಸುಮಾರು ಒಂದು 8-10 ಲೇಔಟ್ಸ್ಗಳೆಲ್ಲ ಇದೆ. ಅಲ್ಲೆಲ್ಲ ಇವಾಗಲೇ 3,000-3,500 ಸ್ಕ್ವೇರ್ ಫೀಟ್ಗಳು ನಡೀತಾ ಇದೆ. ಸೊ ಅದಕ್ಕೆ ಇದು ನಿಯರ್ ಇದೆ. 14 ಗುಂಟೆ ಒಂದು ಜನರಲ್ ಪ್ರಾಪರ್ಟಿ, ನಂಜನಗೂಡು ರಿಜಿಸ್ಟ್ರೇಷನ್ಗೆ ಬರುತ್ತಿದ್ದು. ಸೊ ಕುಂಟೆಗೆ 6 ಲಕ್ಷ ಹೇಳ್ತಾಯಿದ್ದಾರೆ. ಸ್ಲೈಟ್ಲಿ ನೆಗೋಷಿಯೇಷನ್ ಇದೆ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಫೇಸಿಂಗ್ ಇದು ನಾನು 140 ಅಡಿ ಅಂತ ಅಂದೆ, ಬಟ್ ಇದು 100 ಅಡಿ, ನಾಟ್ 140 ಫೀಟ್, 100 ಅಡಿ ಮಾತ್ರ ರೋಡ್ ಫೇಸಿಂಗು. 190 ಲೆಂತ್ ಇದೆ. 100/190. ಸೊ ದಯವಿಟ್ಟು ಕ್ಷಮೆ ಇರಲಿ, ನಾನು 140 ಅಡಿ ರೋಡ್ ಫೇಸಿಂಗ್ ಅಂತ ಹೇಳಿದ್ದೀನಿ, ಇಲ್ಲ 100 ಫೀಟ್ ಮಾತ್ರ. ಓಕೆ, ಒನ್ಸ್ ಅಗೈನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.